ಮಾವ ಮಾವ ಚಾ ಕುಡಿ ಹೇಳು ಮಾವ. ಶ್ರೀಕಾಂತ ಬೇಡಪ್ಪ, ಯಾಕೋ ಬಾಯಿ ಇಸ್ಸಾದಂಗೈತಿ. ಶ್ರೀಕಾಂತ, ಗಂಗಾ ದೇವರಿಗೆ ಹೋಗಿ ಬಂದಿಲ್ಲೇನಪ್ಪ? ಇನ್ನೂ ಬಂದಿಲ್ಲ ಮಾವ. ಶ್ರೀಕಾಂತ, ಒಳಗೆ ಹೋಗಿ ಎತ್ತಿಗೆ ನುಚ್ಚಿಟ್ಟು ನೀರು ಕುಡಿಸಿ ಹಂಗ ಹೊರ ಕಟ್ಟಿ ಬಾರಪ್ಪ. ಮೊದಲು ನೀನು ಚಾ ಕುಡಿ. ಆಮೇಲೆ ನಾನು ಎತ್ತಿಗೆ ನುಚ್ಚಿಟ್ಟು ಬರ್ತೀನಿ. ಶ್ರೀಕಾಂತ, ಯಾಕೆ ಅಣ್ಣ ಕೆಮ್ಮುತ್ತಿರುವನು? ಅಣ್ಣ ಆರಾಮಿಲ್ಲವೇನಣ್ಣ? ಚಂದ್ರು, ಈಗ ಬಂದೇನಪ್ಪ? ಹೌದಣ್ಣ, ಈಗ ಬಂದೆ. ಚಂದ್ರು, ನೀನಾದರೂ ಚಾ ಕುಡಿಸಪ್ಪ. ಅಣ್ಣ ಅಣ್ಣ ಚಾ ಕುಡಿಯಣ್ಣ. ಶ್ರೀಕಾಂತ, ಡಾಕ್ಟರ್ನಾದ್ರೂ ಕರೆದುಕೊಂಡು ಬರಬಾರ್ದೆ? ಚಂದ್ರು, ನನಗೇನು ಆಗಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ. ಏನಣ್ಣ ಏನಣ್ಣ ನೀನು ಕೆಂಡದಂತೆ ಮೈ ಸುಡ್ತಾ ಇದ್ರು ಆರಾಮಿದ್ದೇನೆ ಎಂದು ಹೇಳುತ್ತಿರುವಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದಣ್ಣ? ಮಾವ ಮಾವ ಆಗಬಾರ್ದೇನೂ ಆಗಿಲ್ಲ. ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಹೊಟ್ಟಿ ಬೇನೆ ಹಚ್ಚಿಕೊಂಡಂಗಾಗೈತಿ. ಏ ಶ್ರೀಕಾಂತ, ಹೇಳು ಮಾವ, ಎದ್ದು ಊಟ ಮಾಡು. ಏ ಶ್ರೀಕಾಂತ, ಏನೇನೋ ಹೇಳ್ತಾ ಇದ್ದೀಯಲ್ಲೋ, ಅಂತ ಗಂಡಾಂತರವೇನು ಬಂದಿದೆ ಹೇಳು ಶ್ರೀಕಾಂತ. ಚಂದ್ರು, ಅವ್ರೇನೋ ಸುಮ್ಮನೆ ಹೇಳ್ತಾರಪ್ಪ, ಏನಿಲ್ಲ. ಹೌದು ಮಾವ, ಇಂತಹ ವಿಷಯವನ್ನೆಲ್ಲ ಮುಚ್ಚಿಡಬಾರ್ದು. ಮುಂದೆ ಆ ನೀಚರು ನಿಮಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ? ಗಂಗವ್ವ, ಹೌದು ಮಾವ, ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಬದುಕ್ತೀವಿ ಅಂತ ತಿಳ್ಕೊಂಡಿದ್ದೀಯಾ? ಗಂಗಾ, ಮೊದಲೇ ತಾಯಿ ಸತ್ತ ಮಕ್ಕಳು ನಾವು. ಅದೇ ಚಿಂತೆಯಲ್ಲಿ ನೀವು ಸತ್ತು ಹೋದ್ರೆ ಮುಂದೆ ನಮ್ಮ ಗತಿ ಏನು ಮಾಮ? ನಮ್ಮ ಗತಿ ಏನು? ಏ ಗಂಗಾ, ನನ್ನಿಂದ ಏನೋ ಮುಚ್ಚಿರ್ತಾ ಇದ್ದೀರಿ. ಏನದು? ಅಣ್ಣ ಬಾರಣ್ಣ ಇಲ್ಲಿ. ಅಣ್ಣ ಅಣ್ಣ, ನೀ ಸಾಕಿ ಬೆಳೆಸಿದ ಈ ಪ್ರಾಣಿ ನೀನೇನಾದ್ರೂ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಸಹಿಸದೆ ನಿನ್ನ ಕಚ್ಚಬಹುದೆಂಬ ಬೆದರಿಕೆ ಏನಣ್ಣ? ಅಣ್ಣ, ಅಂತ ಹೇಸಿ ಬುದ್ಧಿ ನಿನ್ನ ತಮ್ಮನಲ್ಲಿಲ್ಲವಣ್ಣ, ನಿನ್ನ ತಮ್ಮನಲ್ಲಿಲ್ಲ. ತಮ್ಮ ಚಂದ್ರು, ತಮ್ಮ ಚಂದ್ರು, ನನ್ನ ತಮ್ಮ ಎಂಥವನನ್ನೋದು ನನಗೆ ಗೊತ್ತಿಲ್ಲಪ್ಪ. ನಾನು ಹೇಳಿ ಅಣ್ಣ, ಏಣ್ಣ, ನೀನು ಅಳಬಾರ್ದು. ನೀನು ಅಳುವುದನ್ನ ನಾನು ಈ ಕಣ್ಣಿಂದ ನೋಡಬಾರ್ದು. ಅಣ್ಣ, ನಿನಗೆ ನನ್ನ ಹೆತ್ತವರ ಹಾನಿಯಾಗಿದೆ ಅಂತದ್ದು ಏನಾಗಿದೆ ಹೇಳಣ್ಣ? ಮಾವ, ನಾನು ಹೇಳುತ್ತೇನೆ ಮಾವ, ನಾನು ಹೇಳುತ್ತೇನೆ. ಆ ನರವ್ಯಾಘ್ರ ಸಾಲವನ್ನು, ನಾವು ಕೊಡಬೇಕಾಗಿದ್ದ ಹಣವನ್ನು ಆ ನನ್ನ ಅಂದ್ರೆ ಆಸ್ತಿಯನ್ನೇ ಬರೆಸಿಕೊಂಡು ಬಿಟ್ಟ. ಅದಕ್ಕಾಗಿ ನಮ್ಮ ಮಾವ ಸ್ಟಾಂಪಿನ ಮೇಲೆ ಸಹಿ ಮಾಡಿಬಿಟ್ಟ. ಏ ಶ್ರೀಕಾಂತ್, ಆ ಸ್ಟಾಂಪಿನಲ್ಲಿ ಏನೆಂದು ಬರೆದಿತ್ತು? ಅದು ಅವನಿಗೆ ಗೊತ್ತು. ಅದರಲ್ಲಿ ಏನು ಬರೆದಿದ್ದಿಲ್ಲಪ್ಪ, ಬರೀ ಖಾಲಿ ಆಳಿತ್ತು, ಅದಕ್ಕೆ ಸಹಿ ಮಾಡಿಬಿಟ್ಟೆನಪ್ಪ. ಅಣ್ಣ, ತಪ್ಪು ಮಾಡಿದೆಯಣ್ಣ, ತಪ್ಪು ಮಾಡಿದೆ. ಆ ನರವ್ಯಾಘ್ರ ತನ್ನ ಮನಸ್ಸಿಗೆ ಬಂದಂತೆ ಬರೆದುಕೊಂಡಿದ್ದರೆ ನಮ್ಮ ಆಸ್ತಿ ಎನ್ನುವುದು ಒಂದು ಮುರದ ಕಡ್ಡಿ ಇದ್ದ ಹಾಗಣ್ಣ. ನಮ್ಮ ಆಸ್ತಿ ಎನ್ನುವುದು ಒಂದು ಮುರದ ಕಡ್ಡಿ ಇದ್ದ ಹಾಗೆ. ಅಯ್ಯೋ, ನಿಮ್ಮೆಲ್ಲರನ್ನು ಚೆನ್ನಾಗಿಡಬೇಕು, ನಿಮ್ಮಿಬ್ಬರನ್ನು ಕಣ್ ತುಂಬಿ ನೋಡ್ಬೇಕು, ನಿಮ್ಮಿಬ್ಬರನ್ನು ಮದುವೆ ಮಾಡ್ಬೇಕಂತೇಳಿ ಸಾಕಷ್ಟು ಆಸೆ ನನಗಿತ್ತು. ಆದರೆ ಏನು ಮಾಡುವುದಪ್ಪ, ಎಲ್ಲ ನನ್ನ ಕರ್ಮ. ಅಯ್ಯೋ ದೇವರೇ, ಮೋಸವಾಯ್ತಲ್ಲಪ್ಪ.
ಮಾಮ, ಯಾಕೆ ಚಿಂತೆ ಮಾಡುತ್ತಿರುವೆ ಮಾಮ? ಮೊದಲೇ ನಿಮ್ಮ ಮೈಯಲ್ಲಿ ಹುಷಾರಿಲ್ಲ. ಬಂದದ್ದು ಬರ್ಲಿ, ಬೇಡ ಎಂದ್ರೆ ಬಿಡುತ್ತದೆಯೇ ಮಾಮ? ಶ್ರೀಕಾಂತ, ನೀನು ಡಾಕ್ಟರ್ನ ಕರೆದುಕೊಂಡು ಬಂದು ಅಣ್ಣನಿಗೆ ತೋರಿಸು. ಅಣ್ಣ, ನಾನು ಒಂದು ಕಡೆ ಹೋಗಿ ಬರುವೆ. ತಮ್ಮ ಚಂದ್ರು, ಎಲ್ಲಿಗೆ ಹೊರಟಿದೀವಪ್ಪ? ಅಣ್ಣ, ನೀನು ಅದನ್ನೆಲ್ಲ ವಿಚಾರ ಮಾಡಬಾರ್ದು. ನಾನು ಒಂದು ಕಡೆ ಹೋಗಿ ಬರುವೆ. ಗಂಗಾ, ಗಂಗಾ, ಅಣ್ಣನ್ನು ಕರೆದುಕೊಂಡು ಒಳಗೆ ಮಲಗಿಸು. ಓ ಮನುಜ, ಈ ಲೋಕವೇ ಎನಿಸಿಕೊಂಡ ದೊಡ್ಡ ಬುದ್ಧಿಯ ನರವ್ಯಾಘ್ರ. ಬರೀ ನನ್ನ ಹೆಸರು ನೆನೆಸುವ ಧೈರ್ಯ ಸಹ ಇಲ್ಲದ ಈ ಗ್ರಾಮದಲ್ಲಿ ಅದು ನನ್ನ ಮನೆಗೆ ಬಂದು ನನ್ನೆದುರಿಗೆ ನಿಂತು ಏಕವಚನದಲ್ಲಿ ನನ್ನ ವ್ಯಾಕ್ತಿಯಿಂದ ಹೊಗಳುತ್ತಿರುವ ಕಾತೆ ಯಾರು ನೀನು? ಒಂದ್ ಹೊತ್ತಿನ ಗಂಜಿ ಯಾಕೋ, ಹೊತ್ತಿನ ಗಂಜಿ ಹಾಕುವಷ್ಟು ಶಕ್ತಿ ಸಾಮರ್ಥ್ಯ ಈ ರೈತನಲ್ಲಿದೆ. ಈ ಗ್ರಾಮದಲ್ಲಿ ನಿನ್ನ ಹೆಸರನ್ನು ಕೇಳಿದ್ರೆ ಯಾರು ಅಧೈರ್ಯಂತ ಓಡಿ ಹೋಗುವರೋ ಅಂತವರಿಗೆ ಧೈರ್ಯ ತುಂಬುವ ಅವತಾರ ಪುರುಷನ. ಹೋಗದವರ ಮನೆಗೆ ಹೋಗಿ ಏಕವಚನದಲ್ಲಿ ಮಾತನಾಡಿ ಏಕ್ ಮಾರ್ ದೋ ತುಕಡ ಎನ್ನುವ ಅಸ್ತ್ರವಿದು. ಅಂಥದರಲ್ಲಿ ನನಗೆ ಕತ್ತಿ ಎಂದಿಯನೋ ಕುತ್ತೆ. ತಮ್ಮ ಚಂದ್ರು, ಏಕೆ ನನಗೆ ಕೊಡಬೇಕಾದ ಹಣ ತಂದಿರುವೆಯಾ, ಇಲ್ಲ ಅದರ ಬಡ್ಡಿ ತಂದಿರುವೆಯಾ? ಹಣ ಬಡ್ಡಿ, ಹಣ ಬಡ್ಡಿ ಎರಡು ತಂದಿಲ್ಲವೋ ಶ್ರೀಮಂತ? ನಿನ್ನ ಸಾವಿನ ಮಂತ್ರಣ ತಂದಿರುವೆ. ಮರ್ಯಾದೆ ಮಗನೇ, ಮರ್ಯಾದೆ. ಅದೇ ನಾನು ಹೇಳುತ್ತಿರುವುದು ಶ್ರೀಮಂತ. ಯಾರಿಗಾದ್ರೂ ಮರ್ಯಾದೆನೇ ಮುಖ್ಯ. ಮರ್ಯಾದೆ ನೀನು ಕೊಟ್ರೆ ಮರ್ಯಾದೆ ನಾನು ಕೊಡುವೆ. ನಿನಗೆ ನಾನು ಮರ್ಯಾದೆ ಕೊಡಬೇಕು? ಪಾಪ, ಬಡವರು ಬಡತನದಿಂದ ಬಳಲುತ್ತಿರುವರೆಂದು ಬಹಳಷ್ಟು ನಿನ್ನ ಓದಿಗಾಗಿ ಹಣ ಕೊಟ್ಟು ಸಹಾಯ ಮಾಡಿದ ತಪ್ಪಿಗೆ ನಾನು ಕೊಡಬೇಕಾ, ಇಲ್ಲ ನೀನು ಕೊಡಬೇಕಾ ಮರ್ಯಾದೆ? ಹೇಳಲೇ ಚಂದ್ರಿಯ. ಇಷ್ಟು ದಿವಸ ಹಾಗಂತ ತಿಳಿದು ಮರ್ಯಾದೆ ಕೊಡ್ತಿದ್ದೆ. ಆದ್ರೆ ಇವಾಗ ನೀನು ಮಾಡಿರುವ ಹಲ್ಕ ಕೆಲಸವೇನು? ನಾವೇನು ಬಲ್ಲವರಲ್ಲ, ತಿಳಿದವರಲ್ಲ ಎಂದು ತಿಳಿದಿರುವಿಯಾ? ನರವ್ಯಾಘ್ರ, ನೀನು ನಮಗೆ ಹಣ ಕೊಡಬೇಕಾದ್ರೆ ಯಾವ ರೂಪದಲ್ಲಿ ಹಣ ಕೊಟ್ಟೆ? ಮಗನೇ, ಸಾಲದ ರೂಪದಲ್ಲಿ, ಬಡ್ಡಿಯ ಲೆಕ್ಕದಲ್ಲಿ. ಹಾಗಾದ್ರೆ ಈಗ ನೀನು ಮಾಡಿರುವ ಲೆಕ್ಕ ಯಾವುದೋ ಶ್ರೀಮಂತ? ಚಂದ್ರ, ನನ್ನ ಹಣವೇನು ಹರಾಮಿದಲ್ಲ ಮಗನೇ. ನಾನು ಕೊಟ್ಟ ತಾಯಿ ಮೀರಿತು, ಅದಕ್ಕೆ ನಿನ್ನ ಅಣ್ಣನ ಆಸ್ತಿಯನ್ನು ಬರೆಸಿಕೊಂಡಿರುವೆ. ವ್ಯಾಘ್ರ, ನನ್ನ ಅಣ್ಣ ಅನಕ್ಷರಸ್ಥನೆಂದು ತಿಳಿದು ಆಸ್ತಿ ಅಪಹರಿಸಿಕೊಳ್ಳಬೇಕೆಂಬ ಆಸೆ ನಿನಗಿದ್ದರೆ ಅದು ನಿನ್ನ ಕೆಡಗಾಲವೆಂದು ತಿಳಿ. ಚಂದ್ರ, ಇಷ್ಟೊಂದು ಕೊಪ್ಪಿನಿಂದ ಮಾತನಾಡುತ್ತಿರುವ ಮೂರ್ಖ, ನಿನ್ನಣ್ಣ ನನ್ನಲ್ಲಿ ಸಾಲ ಮಾಡಿರುವುದು ನಿನ್ನ ಓದಿಗಾಗಿ. ಆ ಹಣವನ್ನು ಈಗಿಂದೀಗಲೇ ಕೊಡುವಷ್ಟು ಕೆಪಾಸಿಟಿ ಇದ್ದರೆ ನನ್ನ ಮನೆಯಲ್ಲಿ ನಿಲ್ಲವು, ಇಲ್ಲದಿದ್ದರೆ ನಾವು ಎಂತಕ್ಕೆ ಬಗಳುವೆ? ಹೋಗಲೇ ಹೊರಗೆ. ನನ್ನ ಓದಿಗಾಗಿ ಮಾಡಿದ ಸಾಲವೇನು ನಿಜ, ಆದ್ರೆ ನಾನಿದ್ದಾಗ ನಿನ್ನ ಹಣಕ್ಕೆ ಆಧಾರವಾಗಿ ಆಸ್ತಿ ಬರೆಸಿಕೊಳ್ಳುವುದನ್ನು ಬಿಟ್ಟು ನಾನಿಲ್ಲದ ಸಮಯದಲ್ಲಿ ಮೋಸ ಮಾಡಿ ಸಹಿ ಮಾಡಿಸಿಕೊಂಡು ಮತ್ತೆ ಕೆಪಾಸಿಟಿ ಇದೆ ಎಂದು ಕೇಳುತ್ತಿರುವೆಯಲ್ಲ. ವ್ಯಾಘ್ರ,
ಆ ಆಸ್ತಿ ನಮ್ಮದು. ಹಿಂದೆ ನಿನ್ನ ಆಸ್ತಿ ಎಂದು ನೀ ಬಂದರೆ ನಿನಗಾಗಲಿ ನನಗಾಗಲಿ ಬಲು ತೊಂದರೆ. ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ವಿಚಾರದಲ್ಲಿ ವಿನಾಕೋರ ವಿಪರೀತ ಕಲಿತ ನಿನ್ನ ವಿದ್ಯೆಯನ್ನು ಹತ್ತು ಪಾಲು ಮಾಡಿಕೊಳ್ಳಬೇಡ. ಲೇ ಮಗನೇ, ಹಿಂದೆ ನಿನ್ನ ಹೊಲಕ್ಕೆ ಕುಂಟಿ ಹಾಕಿಸ್ತೇನೆ. ಧೈರ್ಯ ಬಿದ್ದರೆ ಬಂದುತ್ತಾರೆ. ಅಂದ್ರೆ ಅದು ನನ್ನ ಆಸ್ತಿ, ನನಗೆ ಸೇರಬೇಕಾಗಿತ್ತು. ಏ ನರವ್ಯಾಘ್ರ, ನೀನ್ ಎಷ್ಟೇ ಆದ್ರೂ ಹಣ ಕೊಟ್ಟವನು. ಹಣ ಕೇಳು, ಆಸ್ತಿ ಕೇಳಬೇಡ. ನಮ್ಮ ಆಸ್ತಿ ನಿನ್ನದಾಗಲು ನೀನೇನು ನಮ್ಮ ಅಪ್ಪನಿಗೆ ಹುಟ್ಟಿದ ಮಗನಲ್ಲ. ಆಗಲಿ ಮಗ, ಬಡ್ಡಿ ಸಮೇತ ಕೊಡದೆ ಇಟ್ಟುಕೊಂಡಿರುವಿರಲ್ಲ, ನೀವು ನಮ್ಮ ಅಪ್ಪನ ಮಗನ. ಹಾಗಿದ್ದರೆ ಹಿಂದೆ ನಿನ್ನ ಹಣವನ್ನು ಕೇಳುವುದಿಲ್ಲ. ಲೇ ನರವ್ಯಾಘ್ರ, ಹುಟ್ಟಿಸಿದವನ ಹೆಸರು ಬಿಟ್ಟು ಮತ್ತೊಬ್ಬನ ಹೆಸರು ಹೇಳುವುದಕ್ಕೆ ನಾನೇನು ನಿನ್ನಂತೆ ಹಣಕ್ಕಾಗಿ ಹುಟ್ಟಿಲ್ಲ. ನಾನು ನಮ್ಮಪ್ಪನ ಮಗನೇ. ಲೇ ಚಂದ್ಯ, ನೀನು ನಿಜವಾಗಿಯೂ ನಿಮ್ಮಪ್ಪನ ಮಗನೇ ಆಗಿದ್ದರೆ, ಮುಖದ ಮೇಲೆ ಮೀಸಿ ಹೊತ್ತ ಕಂಡ ನೀನಾಗಿದ್ದರೆ, ನನ್ನ ಹಣವನ್ನು ಬಡ್ಡಿ ಸಮೇತ ತಂದು ಕೊಟ್ಟು ನಿನ್ನ ಆಸ್ತಿ ಪತ್ರ ಕೇಳು. ಇಲ್ಲ ಬಿಚ್ಚು ಅಂತ ಕೇಳು, ಕೊಟ್ಟು ಬಿಡುವೆ. ನರವ್ಯಾಘ್ರ, ನನ್ನ ಮೈಯಲ್ಲಿ ಹರಿಯುತ್ತಿರುವುದು ನನ್ನ ತಂದೆ ತಾಯಿಯ ಪವಿತ್ರವಾದ ರಕ್ತ. ಇನ್ನು ನನ್ನ ಮೈಯಲ್ಲಿ ಕೊಬ್ಬಿರುವುದು ಧರ್ಮವಂತ ಕಣಲೆ. ಧರ್ಮವಂತ ನನ್ನ ಅಣ್ಣ ವಿರೂಪಾಕ್ಷಿ ತಿನಿಸಿ ಉಣಿಸಿ ಬೆಳೆಸಿದ್ದು. ಇನ್ನು ನನ್ನ ಮುಖದ ಮೇಲೆ ಮೀಸೆ ಹೊತ್ತಿರುವುದು ನಿಮ್ಮಂತ ಶ್ರೀಮಂತರಿಗೆ ಷರತ್ತಿನ ಸವಾಲು ಹಾಕುವ ಅಸ್ತ್ರ. ಏ ವ್ಯಾಘ್ರ, ಕೂಲಿ ಕೆಲಸ ಮಾಡಿ ಆದ್ರೂ ಬಡ್ಡಿ ಸಮೇತ ನಿನ್ನ ಹಣ ಕೊಟ್ಟು ನನ್ನ ಆಸ್ತಿ ಪತ್ರ ಒಯ್ಯುತ್ತೇನೆ. ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ನಿನ್ನ ವಿದ್ಯದ ಅಂತ್ಯವೆಂದು ತಿಳಿಯಬೇಡ, ಆರಂಭವೆಂದು ತಿಳಿ. ಬರುತ್ತೇನೆ. ಗುಡ್ ಬೈ. ನನ್ನ ಮಗನೇ, ಆ ವೇಷದಿಂದ ಬಂದ ನಿನ್ನ ಪ್ರಾಣವನ್ನು ಆಹುತಿ ತೆಗೆದುಕೊಳ್ಳಬಾರದೆಂದು ಸುಮ್ಮನಿದ್ದೆ. ನನಗೆ ಸಮನಾಗುತ್ತಿರುವಿಯ ಕತ್ತೆ. ನಿನ್ನ ದೇಹದಲ್ಲಿ ಬರೀ ರಕ್ತವನ್ನೇ ತುಂಬಿಕೊಂಡಿದ್ದರೆ ಈ ನರಹಂತಕನ ಮೈಯಲ್ಲಿ ಬರೀ ವಿಷವನ್ನೇ ತುಂಬಿಕೊಂಡ ಈ ನರಹಂತಕ ನರವ್ಯಾಘ್ರನಿಗೆ ಸವಾಲು ಹಾಕುತ್ತಿರುವ ಆದರದ ಕತ್ತೆ, ನಾನೇನು ಮಾಡುವೆ ಗೊತ್ತಿ? ನನಗೂ ವಯ್ಯಾರದ ಶೃಂಗಾರಿ, ಬಡತನದಲ್ಲಿ ನೊಂದು ಬೆಂದು ಬಳಲುತ್ತಿರುವ ಬಂಗಾರಿ ಗಂಗಾ, ನಿನ್ನ ಸೌಂದರ್ಯವನ್ನೇ ನುಂಗಬೇಕೆಂದು ಮೊನ್ನೆ ನಾನು ಬಂದಾಗ ಯಾವುದೋ ರೀತಿ ಪಾರಾಗಿದೆ. ಮತ್ತೊಂದು ಬಾರಿ ನೀ ಸಿಕ್ಕರೆ ನಿನ್ನ ಮೈ ಮೇಲೆರಗಿ ನನ್ನ ಕಾಮದಾಸೆ ತೀರಿಸಿಕೊಳ್ಳುವೆ. ಕಾಮ ಕ್ರೀಡೆಯಾಡಿ ಅಂದೋಗುತ್ತಿರುತ್ತದೆ ಈ ನರವ್ಯಾಘ್ರನ ಮೋಸದ ಮೋಡಿ. ಎದುರಾದರೆ ಭೇಟಿಯಾಗುವೆ, ನೀ ಬರುವ ಮುಂದಿನದ ದಾರಿ. ಆವಾಗ ತೀರುತ್ತದೆ ಈ ನರಹಂತಕನ ಸೇಡಿನ ಗುರಿಯ.